ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು. ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ವ್ಯಾಗನರ್ ಗಾಡಿ ಕಳಿಸ್ಕೊಟ್ಟಿದ್ದೀರಿ, ಸೇಲ್ಗಿದೆ ಅಂತ ವೈಟ್ ಬೋರ್ಡ್ ವೆಹಿಕಲ್ಲು. ಹೌದು ಸರ್, ಹೌದು. ಓಕೆ ಸರ್, ವ್ಯಾಗನರಲ್ಲಿ ಯಾವ್ದೈತ್ರಿ ಸರ್? ಇದು ಎಲ್ ಎಕ್ಸ್ ಐನಾ, ವಿ ಎಕ್ಸ್ ಐನಾ? ಅದು ವ್ಯಾಗನರ್ ಎಲ್ ಎಕ್ಸ್ ಐ ಸರ್. ಅದು ಹೌದಾ? 2011 ಸಿಂಗಲ್ ಓನರ್ ಸರ್, ಫಸ್ಟ್ ಓನರ್ ಗಾಡಿ. 2011 ಮಾಡಲು ನೀವು ಸಿಂಗಲ್ ಓನರ್ ತೊಗೊಳೋರು ಸೆಕೆಂಡ್ ಓನರ್ ಅಂತೂ ಆಗ್ತಾರೆ. ಹೌದು ಸರ್, ಹೌದು. ಓಕೆ, ರನ್ನಿಂಗ್ ಎಷ್ಟು ಆಗೈತೆ ಸರ್ ಕಿಲೋಮೀಟ್ರು? ರನ್ನಿಂಗು ಅದು 56,000 ರನ್ನಿಂಗ್ ಆಗಿದೆ ಸರ್. ಅದು 56,000 ಸರ್ ರನ್ನಿಂಗ್ ಆಗಿರೋದು. ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡೆಡ್ ಐತ್ರಿ? ಸರ್ ಅದು ಹೊರಗಡೆ ಎಲ್ಲ ಆಗಿದೆ ಸರ್, ಅಲ್ಲಿ ಇಲ್ಲಿ ಆಗಿದೆ ಅಂತೆ, ಶೋರೂಮ್ ರೆಕಾರ್ಡ್ ಸಿಗಲಿಲ್ಲ. ಹೌದಾ? ಹಾಂ, ಹೊರಗಡೆ ಎಲ್ಲ ಮಾಡಿಸಿದ್ರೆ ಸರ್ವಿಸು ಕೂಡ? ಹೌದು ಸರ್, ಹೌದು. ಓಕೆ ಸರ್. ಇನ್ನು ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿದ್ದಾರೆ? ಫ್ರಂಟು, ಬ್ಯಾಕ್ ಸೈಡ್ದು ಸ್ಟೇಪ್ನಿ, 5 ಸರ್ ಟೈರು? ಅದು ಫ್ರಂಟ್ ಎಲ್ಲ 80% ಟೈರ್ ಇದೆ ಫ್ರಂಟು. ಓಕೆ. ಬ್ಯಾಕ್ ಟೈರ್ ಎಲ್ಲ ಒಂದು 70% ಇದೆ ಸರ್. ಓಕೆ, ಸ್ಟೇಪ್ನಿ ಜೊತೆಗಿದೆಯಾ? ಹಾಂ, ಸ್ಟೆಪ್ನಿ ಎಲ್ಲ ಇದೆ ಸರ್. ಓಕೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಎಲ್ಲ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಿ ಸರ್? ಸರ್ ಇಂಜಿನ್ ಕಂಡೀಷನ್ ಎಕ್ಸಲೆಂಟ್ ಐತೆ ಸರ್. ಬಾಡಿ ಲೈನಪ್ ಎಲ್ಲ ಚೆನ್ನಾಗಿದೆ ಸರ್, ನೀಟ್ ಇದೆ. ಯಾವುದೋ ಡೆಂಟ್ ಸ್ಕ್ರಾಚ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇತ್ತು ಸರ್, ಅದು ಸ್ವಲ್ಪ ನಾನು ಟಚ್ ಅಪ್ ಮಾಡಿಸಿದ್ದೀನಿ ಗಾಡಿಗೆ. ಓಕೆ. ಮತ್ತೆ ಒರಿಜಿನಲ್ ಅಂತ ಹೇಳೋಕ್ಕಾಗಲ್ಲ, ಟಚ್ ಅಪ್ ಇದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ಗಾಡಿ. ಓಕೆ. ಯಾವುದೋ ಒಂದು ಡಿಕ್ಕಿ ಡೋರು ಬಾನೆಟ್ಟು ಯಾವುದೋ ಒಂದು ಪೀಸ್ ಟು ಪೀಸ್ ಯಾವುದು ಪಿಚ್ ಚೇಂಜ್ ಆಗಿಲ್ಲ. ದೊಡ್ಡದಾಗೇನು ಮೇಜರ್ ಆಗೇನು ಆಕ್ಸಿಡೆಂಟ್ ಆಗಿಲ್ಲ, ಸಣ್ಣ ಪುಟ್ಟ ಮೇಜರ್ ಏನು scratches ಆಕ್ಸಿಡೆಂಟ್ ಆಗಿದೆಯಲ್ಲ? ಏನಿಲ್ಲ ಸರ್, ಸ್ಕ್ರಾಚಸ್ ಸರ್. ಈಗ ಏನೋ ನಿಲ್ಸಿರ್ತಾರೆ, ಅಲ್ಲಿ ಇಲ್ಲಿ ನಿಲ್ಸಕ್ಕೆ ಸ್ಕ್ರಾಚಸ್ ಇರುತ್ತಲ್ಲ, ಓಕೆ. ಆ ಬಂಪರು ಆ ವ್ಯೂಸ್ ಸ್ಕ್ರಾಚಸ್ ಇರೋಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಮಾಡಿಸಿದ್ದೀನಿ. ಓಕೆ, ಮಾಮೂಲಿ ಅದು ಇದ್ದಿದ್ದು. ಯಾಕಂತಂದ್ರೆ 2011 ಮಾಡಲ್ಲ ನಿಮ್ಮದು, ಓಲ್ಡ್ ವೆಹಿಕಲ್ ಇವಾಗ. ಹೌದು ಸರ್, ಹೌದು. ಓಕೆ ಸರ್. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಟೆಂಟ್ ಮಾಡಿಸಿದ್ರೆ ವೆಹಿಕಲ್ಗೆ? ಹಾಂ ಸರ್, ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಇದು ಡ್ರೈವರ್ ಹ್ಯಾಂಡ್ ರೆಸ್ಟ್ ಹಾಕ್ಸಿದ್ದೀನಿ ಸರ್ ಅದಕ್ಕೆ. ಓಕೆ. ಪ್ಲಸ್ ಟಚ್ ಸ್ಕ್ರೀನ್ ಹ್ಯಾಂಡ್ ರೆಸ್ಟ್ ಸಿಸ್ಟಮ್ ಹಾಕ್ಸಿದ್ದೀನಿ, ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದೀನಿ. ಓಕೆ. ಪ್ಲಸ್ ಬ್ಯಾಕ್ ಸ್ಪೈಲರ್ ಇದೆ ಸರ್, ಹಿಂದ್ಗಡೆ ಸ್ಪೈಲರ್ ಹಾಕ್ಸಿದ್ದೀನಿ, ಅದು 3,500 ಕೊಟ್ಟು. ಹ್ಞೂ. ಆಮೇಲೆ ಇಂಟೀರಿಯರ್ ಮಾತ್ರ ತುಂಬ ನೀಟ್ ಇದೆ ಸರ್. ಕುಷನ್ ಗಿಷನ್ ಎಲ್ಲ ಏನು ಕೆಲಸನೇ ಇಲ್ಲ, ಭಾಳ ನೀಟ್ ಇದೆ ಇಂಟೀರಿಯರ್. ಸರ್, ಇವಾಗ 2011 ಮಾಡಲ್ ಆಗಿರೋದ್ರಿಂದ ಇವಾಗ ಇಂಟೀರಿಯರ್ ಎಲ್ಲ ಏನೇನು ಇದೆ ಇದಕ್ಕೆ ಗಾಡಿ ಒಳಗೆ? ಅದೇ ಇಂಟೀರಿಯರ್ ಅಂದರೆ ಅದೇ ಸರ್, ಅದು ಹ್ಯಾಂಡ್ ರೆಸ್ಟ್ ಸಿಸ್ಟಮ್ ಎಲ್ಲ ಅದೇ ಹಾಕ್ಸಿದ್ದೀನಿ. ಆಂಡ್ರಾಯ್ಡ್ ಸಿಸ್ಟಮ್ ನೀವು ಎಕ್ಸ್ಟ್ರಾ ಪೇಟೆಡ್ ಓಕೆ. ಇವಾಗ ಕಂಪ್ನಿ ಪೇಟೆಡ್ ಬಂದಿರೋದು ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಹಾಂ, ಅದು ಸರ್ ಅದ್ರದ್ದು. ಹಾಂ, ಅದು ಸರ್, ಅದು ಪವರ್ ಸ್ಟೇರಿಂಗ್ ಬರುತ್ತೆ ಸರ್, ಅದು ಎಲ್ ಎಕ್ಸ್ ಇಲ್ಲ. ಹಾಂ, ಓಕೆ. ಪವರ್ ಸ್ಟೇರಿಂಗ್ ಇವಾಗ ಬರುತ್ತೆ. 4 ಡೋರು ಪವರ್ ವಿಂಡೋ ಬರುತ್ತಾ? ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ ಸರ್. ಹೌದಾ? ಹ್ಞೂ. ಪ್ಲಸ್ ನಿಮಗೆ ಇದು ಬರುತ್ತೆ, ಸೆಂಟ್ರಲ್ ಲಾಕು ರಿಮೋಟ್ ನಾನೇ ಹಾಕ್ಸಿದ್ದೀನಿ, ಅದು ಇದ್ದಿಲ್ಲ. ಓಕೆ. ಮ್ಯಾನುವಲ್ ಇತ್ತು, ಸೆಂಟ್ರಲ್ ಲಾಕ್ ಎಲ್ಲ ಹಾಕ್ಸಿದ್ದೀನಿ ನಾನೇ, ಒಂದು ರಿಮೋಟ್ ಇದೆ. ಹ್ಞೂ. ಪ್ಲಸ್ ಇದು ಎ ಸಿ ಎಲ್ಲ ಚಿಲ್ ಇದೆ ಸರ್, ಎ ಸಿ ಎಲ್ಲ ಚೆನ್ನಾಗಿದೆ, ಚಿಲ್ ಇದೆ ಎ ಸಿ. ಚಿಲ್ ಐತ್ರಿ? ಓಕೆ. ಹೌದು. ಇವಾಗ ಇಂಜನ್ ಸರ್ ಸರ್ವಿಸ್ ಎಲ್ಲ ಆಗಿದೆಯಾ? ಏನು ಸಿವಿಲ್ ಇಂಜನ್ ಇರೋದಾ? ಸರ್ ಎಲ್ಲ ನಾವು ಸರ್ವಿಸ್ ಮಾಡಿಸಿದ್ದೀವಿ ಸರ್, ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಬೇಕಾದ್ರೆ ಒಂದು ಆಯಿಲ್ ಸರ್ವಿಸ್ ಮಾಡಿಸ್ಕೋಬೋದು ಅವರು. ಹೌದಾ? ಹೌದು. ಅವ್ರಿಗೆ ಒಂದು ಜಡ್ಮೆಂಟ್ ಸಿಗುತ್ತೆ, ಯಾವುದಕ್ಕೂ ಎಲ್ಲಿ ತನಕ ಹಾಕ್ಸ್ಕೋಬೋದು ಅಂತ. ಓಕೆ. ತಗೊಂಡೋಗಿ ಒಂದು 2 ವರ್ಷ 2,000 2,500 3,000 ಓಡಿಸಿ ಆಯಿಲ್ ಚೇಂಜ್ ಅವ್ರ ಮಾಡ್ಕೊಬೋದಾ? ಜಡ್ಮೆಂಟ್ಗೆ ಹಾಕ್ಸ್ಕೋಬೋದು, ಒಂದು ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ನಡೀತೈತೆ. ಹ್ಞೂ. ಓಕೆ ಸರ್. ಅದು ಬಿಟ್ಟರೆ ತಮ್ಮದು ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು ಈ ಥರ ಏನೂ ಪ್ರಾಬ್ಲಮ್ ಇಲ್ಲ? ಇಲ್ಲ ಸರ್, ಆ ಥರದ್ದು ಯಾವುದೂ ಇಲ್ಲ ಸರ್. ಸಿ ಸಿ ಕಂಡೀಷನ್ ಸರ್, ನಾನೇ ಸಿ ಸಿ ತೆಗೆದು ಕೊಡ್ತೀನಿ. ಹ್ಞೂ. ಅವು ಯಾವುದು ಕೇಸ್ ಏನಿಲ್ಲ ಸರ್, ಹಂಗೇನಿದ್ರೆ ನಾನೇ ಕ್ಲಿಯರ್ ಮಾಡಿ ಕೊಡಲೇಬೇಕು. ಓಕೆ. ಬಟ್ ನಾವು ಅದ್ರ ಯಾವುದು ಕೇಸಲ್ಲಿ ಏನಿಲ್ಲ ಗಾಡೀಲಿ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದೆ ಸರ್? ಎಫ್ ಸಿ ಇನ್ಶೂರೆನ್ಸ್ ಎರಡು ಕೂಡ? ಸರ್ ಎಫ್ ಸಿ ಬರುತ್ತೆ ಸರ್, ಅದು 11 ಅಲ್ಲ, ಕರೆಕ್ಟಾಗಿ 1 ಇಯರ್ ಇದೆ. ಓಕೆ. ನೆಕ್ಸ್ಟು ಮೇ ಜೂನಿಗೆ ಬರುತ್ತೆ. ಓಕೆ. ಪ್ಲಸ್ ಅದು ಇನ್ಸೂರೆನ್ಸು ನಾನು ಹಾಕ್ಸ್ಕೊಡ್ತೀನಿ ಸರ್, ತಗೊಳೋರ ಹೆಸರಿಗೆ ಇದು ಲಾಸ್ಟ್ ಈಗ ಒಂದು ವಾರ ಆಯಿತು ಲ್ಯಾಪ್ಸ್ ಆಗೋದು. ಇವಾಗ ಲ್ಯಾಪ್ಸ್ ಆಗಿದೆ, ಹಾಕಿಸ್ಕೊಡ್ತೀರಾ ನೀವೇ ಕೂಡ? ಈಗ ಫ್ರೆಶ್ ಇನ್ಸೂರೆನ್ಸೇ ಬರುತ್ತೆ ಸರ್, 1 ಇಯರ್ದು ಫುಲ್ ಇನ್ಸೂರೆನ್ಸ್ ಹಾಕ್ಕೊಡ್ತೀನಿ, ಥರ್ಡ್ ಪಾರ್ಟಿದು ಇನ್ಸೂರೆನ್ಸ್ ಹಾಕ್ಕೊಡ್ತೀನಿ. ಹ್ಞೂ. ಓಕೆ ಸರ್. ತಮ್ಮ ಕೈಯಲ್ಲಿ ಮೈಲೇಜಲ್ಲಿ ಏನು ಬರುತ್ತೆ ಸರ್? ಪ್ಯೂರ್ ಪೆಟ್ರೋಲ್ ಮಾತ್ರ, ಏನು ಸಿ ಎನ್ ಜಿ ಏನಾದರೂ ಎಕ್ಸ್ಟ್ರಾ ಪೇಟೆಂಟ್ ಮಾಡಿಸಿದ್ದೀರಾ? ಸರ್ ಸಿ ಎನ್ ಜಿ ಏನಿಲ್ಲ, ಪೆಟ್ರೋಲ್ ಗಾಡಿ ಅದು. ಓಕೆ. ಅದು ಮೈಲೇಜ್ ಅಂದ್ರೆ ಒಂದು 18 ರಿಂದ 19 ಬರುತ್ತೆ ಸರ್, ಹೈವೇದಲ್ಲಿ ಒಂದು 20 ತನಕ ಬರುತ್ತೆ. ಓಕೆ ಸರ್. ಫ್ರಂಟ್ 2 ಇದು ಬ್ರೇಕ್ ಪ್ಯಾಡೆಲ್ಲ ಹೋಗಿತ್ತು ಸರ್, ಅವೆಲ್ಲ ಹಾಕ್ಸಿದ್ದೀನಿ.
ಎಲ್ಲ ಹಾಕ್ಸಿದ್ರೆ ಇವಾಗ ಏನು ತೊಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಏನಿಲ್ಲ ಇಲ್ಲ. ಸರ್, ತಗೊಂಡು ಸುಮ್ಮನೆ ಇನ್ನೇನು ಆರಾಮಾಗಿ ಓಡಿಸ್ಬೋದು. 2-3 ಸಾವಿರ ಕಿಲೋಮೀಟ್ರ್ ಓಡಿದ ಬಳಿಕ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್‌ಗೋಸ್ಕರ ಒಂದು ಆಯಿಲ್ ಹೌದು ಚೇಂಜ್ ಮಾಡ್ಕೊಂಡ್ರೆ ಸಾಕು. ಹೌದು ಸರ್, ಹೌದು ಹೌದು ಹೌದು. ಕಂಫರ್ಟೇಬಲ್ ಆಗಿರುತ್ತೆ ಗಾಡಿ. ನಿಜ ಸರ್, ನಿಜ ನಿಜ. ಓಕೆ ಸರ್. ಇವಾಗ ಬಂಪರ್ ಆಗಿರ್ಬೋದು, ಕ್ಯಾರಿಯರ್ ಆದ್ರೂ ಈ ಥರನೂ ಹಾಕ್ಸಿದ್ದೀರಾ? ಇಲ್ಲ, ಬಂಪರ್ ಅದಕ್ಕೆ ವ್ಯಾಗನಾರಿಗೆ ಆ ಥರ ಬರಲ್ಲ ಸರ್, ಬಂಪರು ಕ್ಯಾರಿಯರ್ ಆ ಥರ ಹ್ಞೂ. ಹಾಕ್ಸಿರೋದು ಗಾಡಿ ನೀಟ್ ಕಾಣಲ್ಲ. ಇಲ್ಲ, ಕೆಲವೊಬ್ಬರು ವ್ಯಾಗನರ್ ಅಂದರೆ ಮೇಲ್ಗಡೆ ಹಾಕ್ಸಿರ್ತಾರೆ ಹ್ಮ್ ಹ್ಮ್ ಕ್ಯಾರಿಯರು. ಹ್ಮ್ 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 ಯಾಕಂದ್ರೆ ಹ್ಮ್ ಟೂರ್ ಹ್ಮ್. ಪ್ಲೇಸಿಗೆ ಎಲ್ಲಾರು ಹೋಗ್ಬೇಕಾಗಿತ್ತಂದ್ರೆ ಅವರಿಗೆ ಏನಾದರೂ ಹೌದು ಇಟ್ಕೋಬೇಕಾಗಿತ್ತು ಹೌದು ಲಗೇಜು ಪಿಗೇಜು ಅದಕ್ಕೋಸ್ಕರ. ಹೌದು ಹೌದು ಹೌದು. ಇಲ್ಲ, ಆ ಥರ ಏನು ಹಾಕ್ಸಿಲ್ಲ ಸರ್, ಅದು ಫ್ಯಾಮಿಲಿ ಗಾಡಿ ಅಲ್ಲ, ಆ ಓಕೆ. ಥರ ಏನು ನಾನು ಹಾಕ್ಸಿಲ್ಲ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ಪ್ರೈಜು? ಸರ್ ಆ್ಯಕ್ಚುಲಿ ನಾನು ಅದು 255 ಹಾಕಿದ್ದೀನಿ ಸರ್, ಅದು ಹಾಂ. 255 ಹಾಕಿದ್ದೀನಿ. ಓಕೆ. ಅದು ಇನ್ಸೂರೆನ್ಸ್ ಎಲ್ಲ ಹಾಕ್ಕೊಡ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಬಂದರೆ ನೇರಲ್ಲೇ ವ್ಯಾಪಾರ ಮಾಡಿದರೆ ಏನಾದ್ರು ಒಂದು ಮಾಡಿಕೊಡ್ಬೋದು. ಓಕೆ. ಕಸ್ಟಮರು. ಓಕೆ ಸರ್. 2011 ಮಾಡಲು ತಾವು ಸಿಂಗಲ್ ಓನರ್ ಆಗಿರೋದ್ರಿಂದ ತೊಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ. 2,55,000 ಹೇಳ್ತಾ ಇದ್ದೀರಾ. ಎಫ್ ಸಿ ಕೂಡ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಕೂಡ ತಾವೇ ಹಾಕಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಥರ್ಡ್ ಪಾರ್ಟಿ. ಹೌದು ಸರ್, ಹೌದು ಹೌದು ಓಕೆ. ಹೌದು. 2,55,000 ಸರ್ ಏನು ಹೆಚ್ಚು ಕಡಿಮೆ ಏನಾಗುತ್ತೆ ನಮ್ಮ ಕಡೆಯಿಂದ ಬಂದೋರಿಗೆ? ಸರ್ ಅದು ನಿಮ್ಮ ಕಡೆಯಿಂದ ಬಂದರೆ ಒಂದು 45 ತನಕ ಕೊಡ್ತೀನಿ ಸರ್. 240, 2,45 ಕೊಡ್ತೀರಾ? 245 ಕೊಡ್ತೀನಿ, ವಿತ್ ಇನ್ಸೂರೆನ್ಸ್ ಎಲ್ಲ ನಾನೇ ಹಾಕ್ಸ್ಬಿಟ್ಟು ಓಕೆ. ಒಂದು 10,000 ಎಕ್ಸ್ ಮಾಡ್ಕೊಂಡ್ಬಿಟ್ಟು ಮಾ- 2,45,000 ಕೊಡ್ತೀರಾ? ಮಾಡ್ತೀನಿ ಸರ್, ಓಕೆ ಸರ್. ಮಾಡ್ತೀನಿ. ಅದು ಫೈನಲ್ ರೇಟ್ ಆಗಿರುತ್ತೆ ಸರ್, ಏನು ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಅದರಲ್ಲಿ? ಸರ್ ಫೋನಲ್ಲಿ ಕೇಳ್ತಾರೆ ಸರ್ ಫೈನಲ್ಲು, ಯಾಕಂದ್ರೆ ಅವ್ರಿಗೆ ಗಾಡಿ ಬಂದರೆ ಒಂದು ಐಡಿಯಾ ಸಿಗುತ್ತೆ. ಓಕೆ. ಗಾಡಿ ರೇಟಲ್ಲಿ ನೋಡಿದ್ರೆ ತಗೋಬೋದು ಅವರು ಅನ್ಸ್ಕೋಬೇಕು ಹೋದ್ರ. ಓಕೆ. ಹತ್ತಿರ ಬಂದರೆ ಇನ್ನೂ ಫೋನಲ್ಲೇ ಹೆಚ್ಚು ಫೈನಲ್ ಕಡಿಮೆ. ಕೇಳ್ಬಿಡ್ತಾರೆ. ಬಂದರೆ ಏನೋ ಒಂದು ಸ್ವಲ್ಪ 5,000 ಹೆಚ್ಚು ಕಮ್ಮಿ ಮಾಡ್ಬೋದು ಸರ್. ದೂರದ ಬಂದರೆ ಅವ್ರದ್ದು ಬಚ್ಚ ಇದಾವೆ, ಬಂದರೆ ಬಿಟ್ಟು ಕೊಡ್ಬೋದು. ಓಕೆ ಸರ್. ಓಕೆ. ಯಾಕಂದ್ರೆ ಎಲ್ಲ ದೂರದಿಂದೆಲ್ಲ ಫೋನ್ ಮಾಡ್ತಾರೆ, ಒಬ್ರಿಗೆ ಹೌದು. ಯೂಟ್ಯೂಬ್ ನೋಡಿರ್ತಾರೆ ಅಂದ್ರೆ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಅಲ್ಲಿಂದೆಲ್ಲ ಫೋನ್ ಮಾಡಕತ್ತಿರ್ತಾರೆ. ಅಂದರೆ ಹತ್ತಿರ ದೂರದಿಂದ ಬಂದರೆ ಬಂದವರಿಗೆ ಏನೋ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ಬೋದು ಸರ್. ಓಕೆ. ಹತ್ತಿರ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ? ಮಾಡ್ತೀನಿ ಸರ್, ಮಾಡ್ತೀನಿ. ಇದ್ರಿಗೆ ಬರ್ಬೇಕು ಸರ್ ಅಷ್ಟೇ, ಅವ್ರು ಮಾತಾಡ್ಬೇಕು. ಇದ್ರಿಗೆ ಬಂದು ಫೋನಲ್ಲೇ ಫೈನಲ್ ಕೇಳಿ ಆಗಲ್ಲ. ಹ್ಞೂ. ಇದ್ರಿಗೆ ಬಂದ್ರೆ ಏನೋ ಒಂದು ಸ್ವಲ್ಪ ಮಾಡ್ಕೊಡ್ಬೋದು. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನ್ ಸರ್ ಇವಾಗ? ಇದು ದಾವಣಗೆರೆ ಸಿಟಿಯಾಗೆ ಇದೆ ಸರ್ ಗಾಡಿ. ಸಿಟಿಯಲ್ಲಿ ಇರೋದಾ? ಹೌದು ಸರ್, ನಮ್ಮ ಹೌದು ಹೌದು. ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹೌದು ಸರ್, ಇದೇ ನಂಬರು. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಮಾಡಿ ಸರ್, ಏನೋ ಮಾಡ್ಕೊಡ್ತೀನಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.